ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 5th ಸೆಮಿಸ್ಟರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ನಲ್ಲಿ 10 ಅಂಕಕ್ಕೆ ಕೇಳುವಂತಹ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಫಾರ್ಮ್ಯಾಟ್ ತಿಳಿಸಿ ಅದರಲ್ಲೇ ಅಮೌಂಟ್ ಹೇಗೆ ತುಂಬತಾ ಹೋಗೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಕೌಂಟ್ ನ ಹೆಡ್ಡಿಂಗ್ ಹಾಕ್ತಿವಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಆನ್ಸರ್ ಏನ್ ಬರ್ತೀವಿ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಈ ಹೆಡ್ಡಿಂಗ್ ಹಾಕಿದ ನಂತರ ಇದಕ್ಕೆ ಸಬ್ ಹೆಡ್ಡಿಂಗ್ ಇರುತ್ತೆ ಫಾರ್ ದ ಇಯರ್ ಎಂಡಿಂಗ್. ಸೊ ಕ್ವಶನ್ ಅಲ್ಲಿ ಕೊಟ್ಟಂತ ಡೇಟ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಫಾರ್ ದ ಇಯರ್ ಎಂಡಿಂಗ್ 31st March 2023 ಕ್ವಶನ್ ಅಲ್ಲಿ ಇರುವಂತಹ ಡೇಟ್ ನ ನಾವು ಅಲ್ಲಿ ಇಯರ್ ಎಂಡಿಂಗ್ ಮುಂದೆ ಮೆನ್ಷನ್ ಮಾಡ್ತೀವಿ. 3 ಕಾಲಮ್ ನ ಪ್ರಿಪೇರ್ ಮಾಡ್ತೀವಿ. ಪರ್ಟಿಕ್ಯುಲರ್ ಕಾಲಮ್, ನೋಟ್ ನಂಬರ್ ಕಾಲಮ್, ರುಪೀಸ್ ಕಾಲಮ್. ಪರ್ಟಿಕ್ಯುಲರ್, ನೋಟ್ ಕಾಲಮ್, ರುಪೀಸ್ ಕಾಲಮ್. ಸೊ ಮೊದಲಿಗೆ ಏನ್ ಬರಿಬೇಕು, ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಹೆಡ್ಡಿಂಗ್ ಬರಿಬೇಕು. ಫಾರ್ಮ್ಯಾಟ್ ಹೇಳ್ತಾ ಇದ್ದೀನಿ, ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಹೆಡ್ಡಿಂಗ್ ಬರಿಬೇಕು. ಈ ಕಂಟಿನ್ಯೂಯಿಂಗ್ ಆಪರೇಷನ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಇನ್ಕಮ್ ನ ಹಚ್ತೀವಿ. ಸೊ ಇನ್ಕಮ್ ಯಾವ ರೀತಿ ಇರುತ್ತೆ, ಕ್ವಶನ್ ಅಲ್ಲಿ ರೆವಿನ್ಯೂ ಕೊಟ್ಟಿರ್ತಾರೆ ಅಥವಾ ಸೇಲ್ ಕೊಟ್ಟಿರ್ತಾರೆ, ಅದಕ್ಕೆ ತುಂಬದಂತ ಎಕ್ಸೈಸ್ ಡ್ಯೂಟಿ ಕೊಟ್ಟಿರ್ತಾರೆ. ಸೊ ರೆವಿನ್ಯೂ ಮೈನಸ್ ಎಕ್ಸೈಸ್ ಡ್ಯೂಟಿ. ನೆಕ್ಸ್ಟ್ ಅದರ್ ಇನ್ಕಮ್ ಅಂತ ಬರೋದು. ಈ ಅದರ್ ಇನ್ಕಮ್ ನಲ್ಲಿ ಕ್ವಶನ್ ಅಲ್ಲಿ ಅದರ್ ಇನ್ಕಮ್ ಅಂತ ಬರೋದು. ಅದರ್ ಇನ್ಕಮ್ ನಲ್ಲಿ ಕ್ವಶನ್ ಅಲ್ಲಿ ಯಾವುದೇ ಅರ್ನ್ಡ್ ರಿಸೀವ್ಡ್ ಇನ್ಕಮ್ ಅಂತ ಇರೋ ಶಬ್ದಗಳ ಟ್ರಾನ್ಸಾಕ್ಷನ್ ನ ಇದರಲ್ಲಿ ತಗೋತೀವಿ. ಮೊದಲಿಗೆ ಟೋಟಲ್ ಎ ಅಂತ ಕಂಡುಹಿಡ್ಕೋತೀವಿ. ಇದನ್ನ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಇನ್ನು ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ಹಾಕ್ತೀವಿ. ಸೊ ಎಕ್ಸ್ಪೆನ್ಸಸ್ ನಲ್ಲಿ 7 ಹೆಡ್ಡಿಂಗ್ಸ್ ಬರುತ್ತೆ, 7 ಐಟಮ್ಸ್ ಬರುತ್ತೆ. ಒಂದನೇದ್ದು ಕಾಸ್ಟ್ ಆಫ್ ಗೂಡ್ಸ್, ಎರಡನೇದ್ದು ಚೇಂಜ್ ಇನ್ ಇನ್ವೆಂಟರಿ, ಮೂರನೇದ್ದು ಸ್ಟಾಕ್ ಇನ್ ಟ್ರೇಡ್, ನಾಲ್ಕನೇದ್ದು ಎಂಪ್ಲಾಯಿ ಎಕ್ಸ್ಪೆನ್ಸಸ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಐದನೇದ್ದು ಡೆಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್, ನೆಕ್ಸ್ಟ್ ಫೈನಾನ್ಸ್ ಕಾಸ್ಟ್, ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್. ಸೊ ಈ 7 ಐಟಮ್ ನ ನೀವು ಬರೆದು ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡ್ಕೋಬೇಕು. ಎ ಮೈನಸ್ ಬಿ ಮಾಡ್ತೀವಿ, ಅದನ್ನ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿಬೇಕು. ಸೊ 5 ಮಾರ್ಕ್ಸ್ ಗಾದ್ರೆ ಏನ್ ಬರುತ್ತೆ, ಎಕ್ಸೆಪ್ಷನಲ್ ಐಟಮ್, ಎಕ್ಸ್ಟ್ರಾರ್ಡಿನರಿ ಐಟಮ್ ಇರುತ್ತೆ. 10 ಮಾರ್ಕ್ಸ್ ನಲ್ಲಿ ಬರುವುದಿಲ್ಲ. ಇನ್ಕಮ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ ಆನ್ಸರ್ ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮಾಡಿ ಟ್ಯಾಕ್ಸ್ ನ ಮೈನಸ್ ಮಾಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನ ಕಂಡುಹಿಡಿಯಬೇಕು. ಸೊ ಈಗ ನಮ್ದು ಕಂಟಿನ್ಯೂಯಿಂಗ್ ಆಪರೇಷನ್ ಕಂಪ್ಲೀಟ್. ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಹೆಡ್ಡಿಂಗ್ ಹಾಕಬೇಕು. ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಕ್ವಶನ್ ಅಲ್ಲಿ ಕೊಡುವಂತ ಪ್ರಾಫಿಟ್ ನ ಫಸ್ಟ್ ತಗೋತೀವಿ. ಕಂಪ್ರೆನ್ಸಿವ್ ಇನ್ಕಮ್ ಕೊಟ್ಟಿದ್ರೆ ಅದನ್ನ ತಗೋತೀವಿ. ಕಂಪ್ರೆನ್ಸಿವ್ ಇನ್ಕಮ್ ಕೊಟ್ಟಿದ್ರೆ ಅದನ್ನ ತಗೋತೀವಿ. ಟ್ಯಾಕ್ಸ್ ಇದ್ರೆ ಮೈನಸ್ ಮಾಡ್ತೀವಿ. ಇದನ್ನ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಆನ್ಸರ್ ಕರಿತೀವಿ. ಸೊ ಎರಡನ್ನ ಲಾಸ್ಟ್ ಆಗಿ ಫೈನಲ್ ಆಗಿ ಟೋಟಲ್ ಮಾಡ್ತೀವಿ, ಅದನ್ನ ಟೋಟಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದು ಫಾರ್ಮ್ಯಾಟ್. ನೀವು ನೋಟ್ ನಂಬರ್ ಇಲ್ದೇನೂ ಬಿಡಿಸಬಹುದು ಇದನ್ನ. ಮೊದಲನೇದ್ದು ಸೇಲ್ ಅಥವಾ ರೆವಿನ್ಯೂ ಅನ್ನೋ ಶಬ್ದವನ್ನು ಹುಡುಕ್ತಿವಿ. ಸೊ ಪ್ರಶ್ನೆಯಲ್ಲಿ ಸೇಲ್ ಅನ್ನೋ ವರ್ಡ್ ಇದೆ, ರೆವಿನ್ಯೂ ಅಂದ್ರೂ ಅದೇ, ಸೇಲ್ ಅಂದ್ರೂ ಅದೇ ಕ್ವಶನ್ ಅಲ್ಲಿ. ಸೊ ಸೇಲ್ ಅಮೌಂಟ್ ಎಷ್ಟಿದೆ, ಸೇಲ್ ಅಮೌಂಟ್ ಎಷ್ಟಿದೆ, 2 lakh rupees ಇದೆ. ಸೊ ಸೇಲ್ ಅಮೌಂಟ್ ನ ಫಸ್ಟ್ ತಗೊಂತೀವಿ, ರೆವಿನ್ಯೂ ಅಥವಾ ಸೇಲ್ 2 lakh. ನೆಕ್ಸ್ಟ್ ಎಕ್ಸೈಸ್ ಡ್ಯೂಟಿ ಇದ್ರೆ ಅದನ್ನ ಮೈನಸ್ ಮಾಡ್ಕೋತೀವಿ. ಎಕ್ಸೈಸ್ ಡ್ಯೂಟಿ ಪ್ರಶ್ನೆಯಲ್ಲಿ ಬಂದಿದೆ 10,000. ಸೊ 2 lakh ನಲ್ಲಿ 10,000 ಮೈನಸ್ ಮಾಡ್ಕೊಂಡಾಗ 1,90,000 ನೆಟ್ ರೆವಿನ್ಯೂ. ಅದರ್ ಇನ್ಕಮ್ ಗೆ ಕ್ವಶನ್ ಅಲ್ಲಿ ಇನ್ಕಮ್ ಅನ್ನೋ ವರ್ಡ್, ರಿಸೀವ್ಡ್ ಅನ್ನೋ ವರ್ಡ್ ಅಥವಾ ಅರ್ನ್ಡ್ ಅನ್ನೋ ಶಬ್ದವನ್ನು ಹುಡುಕ್ಬೇಕು. ಇದರಲ್ಲಿ ಇನ್ಕಮ್ ಅಂತ ಬಂದಿದೆ. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಇನ್ಕಮ್. ಪ್ರಶ್ನೆಯಲ್ಲಿ ಏನಾದ್ರೂ ಇಂಟ್ರೆಸ್ಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ಅರ್ನ್ಡ್, ಈ ರೀತಿ ರಿಸೀವ್ಡ್ ಅರ್ನ್ಡ್ ಇನ್ಕಮ್ ಶಬ್ದ ಕೊಟ್ರೆ ಅದನ್ನ ಅದರ್ ಇನ್ಕಮ್ ಅಂತ ತಗೋತೀವಿ. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಅಂತ ಇಲ್ಲಿ ಬರಿಬೇಕು. ಅದರ್ ಇನ್ಕಮ್ ಎದುರದಂತ 1,95,000 ಟೋಟಲ್. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಕ್ವಶನ್ ಅಲ್ಲಿ ಕಾಸ್ಟ್ ಅನ್ನೋ ವರ್ಡ್ ಕೊಟ್ಟಿರ್ತಾರೆ. 30,000 rupees ಇದೆ. ಕಾಸ್ಟ್ ಆಫ್ ಗೂಡ್ಸ್ 30,000 rupees.
ಚೇಂಜ್ ಇನ್ ಇನ್ವೆಂಟರಿ. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನೋ ಶಬ್ದವನ್ನ ಹುಡುಕ್ಬೇಕು. ಅದೇನಾದ್ರೂ ಇನ್ಕ್ರೀಸ್ ಕೊಟ್ಟಿದ್ರೆ ಮೈನಸ್ ನಲ್ಲಿ ಇಟ್ಕೋಬೇಕು, ಡಿಕ್ರೀಸ್ ಕೊಟ್ಟಿದ್ರೆ ಪ್ಲಸ್ ನಲ್ಲಿ ಇಟ್ಕೋಬೇಕು. ಇದನ್ನೇ ನಾವು ಚೇಂಜ್ ಇನ್ ಇನ್ವೆಂಟರಿ ಅಂತ ಕರಿತೀವಿ. ಸೊ ಚೇಂಜ್ ಇನ್ ಇನ್ವೆಂಟರಿ ಅಂದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್. ಸೊ 7,000 rupees ಇದೆ. ಸೊ 7,000 rupees ಇನ್ಕ್ರೀಸ್ ಇರೋದ್ರಿಂದ ಮೈನಸ್ ನಲ್ಲಿ ಇಟ್ಕೊಂತೀನಿ. ಅಕೌಂಟ್ ನ ಮೈನಸ್ ನಲ್ಲಿ ತೋರಿಸೋದಕ್ಕೆ ಬ್ರಾಕೆಟ್ ಹಾಕ್ತಿವಿ. ನೆಕ್ಸ್ಟ್ ಸ್ಟಾಕ್ ಇನ್ ಟ್ರೇಡ್. ಸೊ ಕ್ವಶನ್ ಅಲ್ಲಿ ಏನಾದ್ರೂ ಪರ್ಚೇಸ್ ಸ್ಟಾಕ್ ಅಂತ ಬಂದಿದ್ರೆ ಅದನ್ನ ಸ್ಟಾಕ್ ಇನ್ ಟ್ರೇಡ್ ಅಂತ ಕರಿತೀವಿ. ಸೊ ಸ್ಟಾಕ್ ಇನ್ ಟ್ರೇಡ್ 2,000 rupees ಇದೆ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ಎಂಪ್ಲಾಯಿ ಎಕ್ಸ್ಪೆನ್ಸಸ್ ಯಾವ್ದಂದ್ರೆ ಕ್ವಶನ್ ಅಲ್ಲಿ ಸ್ಯಾಲರಿ ಬಂದ್ರೆ, ವೇಜಸ್ ಬಂದ್ರೆ, ಯಾವ್ದಾದ್ರು ಫಂಡ್ ಬಂದ್ರೆ, ಪ್ರಾವಿಡೆಂಟ್ ಫಂಡ್ ಬಂದ್ರೆ, ಅಥವಾ ವೆಲ್ಫೇರ್ ಅಂತ ಬಂದ್ರೆ, ಲೇಬರ್ ಅಂತ ಬಂದ್ರೆ, ಇವು 5 ಶಬ್ದವನ್ನ ನೀವು ನೆನ್ಪಿಟ್ಕೋಬೇಕು. ಇದನ್ನ ನಾವು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇವು 5ರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿರ್ತಾರೆ. ಸ್ಯಾಲರಿ ಅಂಡ್ ವೇಜಸ್ ಇದೆ 3,000 rupees. ಸ್ಯಾಲರಿ ಅಂಡ್ ವೇಜಸ್ 3,000 rupees. ಇನ್ನು ಡೆಪ್ರಿಸಿಯೇಷನ್ ನೋಟ್ ನಂಬರ್ಗೆ ಡೆಪ್ರಿಸಿಯೇಷನ್ ಹುಡುಕ್ತಿವಿ. ಸೊ ಕ್ವಶನ್ ಅಲ್ಲಿ ಡೆಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ಇದೆ 10,000. ಫೈನಾನ್ಸ್ ಕಾಸ್ಟ್ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಅಂತ ಕೊಡ್ತಾರೆ. ಸೊ ಇಂಟ್ರೆಸ್ಟ್ ಅಂದ್ರೆ ಫೈನಾನ್ಸ್ ಕಾಸ್ಟ್, ಡೆಪ್ರಿಸಿಯೇಷನ್ ಗೆ ಡೆಪ್ರಿಸಿಯೇಷನ್ ಅಂತಾನೆ ಕೊಡ್ತಾರೆ. ಸೊ ಇಂಟ್ರೆಸ್ಟ್ ನ ಹುಡುಕ್ಬೇಕು ಶಬ್ದನ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ 5,000 ಕೊಟ್ಟಿದ್ದಾರೆ. ಸೊ ಫೈನಾನ್ಸ್ ಕಾಸ್ಟ್ 5,000. ಅದರ್ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಅದರ್ ಎಕ್ಸ್ಪೆನ್ಸಸ್ ಅಂತಾನೆ ಕೊಡ್ತಾರೆ 4,000. ಒಂದ್ ವೇಳೆ ಅದರ್ ಎಕ್ಸ್ಪೆನ್ಸಸ್ ಒಳಗಡೆ ಡೀಟೇಲ್ಸ್ ಐಟಮ್ಸ್ ಕೊಟ್ರೆ ತಗೊಂಡಿರುವಂತ ಐಟಮ್ಸ್ ಬಿಟ್ಟು ಇಲ್ಲಿ ಬರೆದಿರುವಂತ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಐಟಮ್ಸ್ ಬಿಟ್ಟು ಏನ್ ಉಳಿತಾವೆಲ್ಲ ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಬಿ ನ ಟೋಟಲ್ ಮಾಡ್ಕೋತೀವಿ. ಸೊ ಬಿ ಟೋಟಲ್ ಮಾಡ್ಕೋಬೇಕಂದ್ರೆ ಮೊದಲೆದ್ದು 30,000 rupees ಇದೆ. ನೆಕ್ಸ್ಟ್ ಅಮೌಂಟ್ ಮೈನಸ್ ನಲ್ಲಿ ಇದೆ 7,000 rupees ಪ್ಲಸ್ 2,000 ಪ್ಲಸ್ 3,000 ಪ್ಲಸ್ 10,000 ಪ್ಲಸ್ 5,000 ಪ್ಲಸ್ 4,000. ಸೊ ಟೋಟಲ್ ಎಕ್ಸ್ಪೆನ್ಸಸ್ 47,000 ಇದೆ. ನೆಕ್ಸ್ಟ್ ಕೆಲಸ ಎ ಮೈನಸ್ ಬಿ ಮಾಡ್ತೀವಿ. ಎ ಆನ್ಸರ್ 1,95,000 ಬಂದಿದೆ. ಬಿ ಆನ್ಸರ್ 47,000 ಬಂದಿದೆ. 1,95,000 ನಲ್ಲಿ 47,000 ನ ಮೈನಸ್ ಮಾಡ್ತೀವಿ. ಸೊ ಆಗ ಆನ್ಸರ್ 1,48,000. ನೆಕ್ಸ್ಟ್ ಟ್ಯಾಕ್ಸ್ ಹುಡುಕ್ತೀವಿ ಕ್ವಶನ್ ಅಲ್ಲಿ. ಸೊ ಟ್ಯಾಕ್ಸ್ ಶಬ್ದವನ್ನು ಹುಡುಕ್ಬೇಕು. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬಂದಿಲ್ಲ. ಸೊ ಬಂದಿದ್ರೆ ಅಮೌಂಟ್ ನ ಹಚ್ತಿದ್ವಿ. ಸೊ ಟ್ಯಾಕ್ಸ್ ಐಟಮ್ಸ್ ಬಂದಿಲ್ಲ, ಇದನ್ನ ನಿಲ್ ಅಂತ ಇಟ್ಕೊಂತೀವಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಗೇನ್ 1,48,000 ಬಂದಿದ್ರೆ ಅಮೌಂಟ್ ಹಚ್ತೀವಿ. ಇನ್ನು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಹೆಡ್ಡಿಂಗ್, ಅದರಲ್ಲಿ ಫಸ್ಟ್ ಐಟಮ್ ಪ್ರಾಫಿಟ್ ತಗೋಬೇಕು. ಸೊ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಪ್ರಾಫಿಟ್ 20,000 ಇದೆ. ಇನ್ನರ್ ಕಾಲಮ್ ಬರ್ಕೋಬೇಕು. ಕಂಪ್ರೆನ್ಸಿವ್ ಇನ್ಕಮ್ ಹುಡುಕ್ಬೇಕು. ಕಂಪ್ರೆನ್ಸಿವ್ ಇನ್ಕಮ್ ಬಂದಿದೆ. ಕ್ವಶನ್ ಅಲ್ಲಿ 7,000 ಇದೆ. ಸೊ 20,000 ಪ್ಲಸ್ 7,000 27,000 ಆಯ್ತು. ನೆಕ್ಸ್ಟ್ ಕ್ವಶನ್ ಅಲ್ಲಿ ಟ್ಯಾಕ್ಸ್ ಇದೆ, ಅದು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಇರೋದ್ರಿಂದ ಇಲ್ಲಿ ತಗೋತಾ ಇದ್ದೀನಿ. ಬರೀ ಟ್ಯಾಕ್ಸ್ ಅಂತ ಕೊಟ್ಟರೆ ಅದು ಕಂಟಿನ್ಯೂಯಿಂಗ್ ಆಪರೇಷನ್ ನಲ್ಲಿ ತಗೋಬೇಕು. ಇಲ್ಲಿ ಟ್ಯಾಕ್ಸ್ ಗೆ ಡಿಸ್ಕಂಟಿನ್ಯೂ ಅಂತ ಮೆನ್ಷನ್ ಮಾಡಿದಾಗ ಡಿಸ್ಕಂಟಿನ್ಯೂ ಗೆ ತಗೋಬೇಕು. 3,000 ಟ್ಯಾಕ್ಸ್ ಇದೆ. 27 ಅಲ್ಲಿ 3,000 ಮೈನಸ್ ಮಾಡಿದ್ರೆ 24,000. ಸೊ ಈಗ ಕಂಟಿನ್ಯೂಯಿಂಗ್ ಡಿಸ್ಕಂಟಿನ್ಯೂಯಿಂಗ್ ಎರಡು ಆನ್ಸರ್ ಸಿಕ್ತು. 1,48,000 ಪ್ಲಸ್ 24,000 ಎರಡನ್ನು ಆಡ್ ಮಾಡಿದಾಗ 1,72,000. ಸೊ ದಿಸ್ ಇಸ್ ಟೋಟಲ್ ಪ್ರಾಫಿಟ್. ಸೊ ಈ ರೀತಿಯಾಗಿ ಆನ್ಸರ್ ನ ಸಾಲ್ವ್ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.